ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಷಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಯಾರಿಗೆ ಯೂಸ್ಫುಲ್ ಅಂದರೆ ಒಂದು ಶಿಕ್ಷಕರಿಗೆ, ಇನ್ನೊಂದು ವಿದ್ಯಾರ್ಥಿಗಳಿಗೆ. ಹೌದು, 10th ಮಕ್ಕಳಿಗೆ ಅಥವಾ ಅದಕ್ಕಿಂತ ಒಳಗಿನ ಮಕ್ಕಳಿಗೆ ಕೆಲವರಿಗೆ ಕೆಲವೊಂದು ವಿಷಯಗಳನ್ನು ಅರ್ಥ ಆಗೋದಿಲ್ಲ. ಪಾಠದಲ್ಲಿ ಬರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕೆಲವರು ಟೀಚರ್ಸ್ ಕೇಳೋಕೆ ಭಯ ಪಡ್ತಾರೆ. ಅಂತ ಮಕ್ಕಳು ಈ ಒಂದು AI ಟೂಲ್ ಅನ್ನ ಬಳಸ್ಕೊಂಡ್ರೆ ನಿಮಗೂ ಅಭ್ಯಾಸ ಇನ್ನಷ್ಟು ಸ್ಮಾರ್ಟ್ ಆಗಿ ಸರಳವಾಗಿ ಮಾಡ್ಕೊಳ್ಬಹುದು. ಇವತ್ತು ಎರಡು AI ಟೂಲ್ ಅನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಎರಡು AI ಟೂಲ್ ಅನ್ನ ನೀವು ಕಲ್ತ್ಕೊಳ್ರಿ, ನಿಮ್ಮ ಅಭ್ಯಾಸನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬಹುದು. ಇನ್ನು ಶಿಕ್ಷಕರಿಗೆ ಯಾಕೆ ಯೂಸ್ಫುಲ್ ಅಂದ್ರೆ, ಇದು ಕೆಲವೊಂದು ವಿಷಯಗಳು ನಮಗೂ ಕೂಡ ಪಾಠ ಹೇಳಬೇಕಾದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಯಾರಿಗೆ ಕೇಳಬೇಕು, ಯಾವ ರೀತಿ ಹೇಳಬೇಕು ಗೊತ್ತಾಗೋದಿಲ್ಲ. ಅದನ್ನ ಸರಳವಾಗಿ ಮಕ್ಕಳು ಯಾವ ರೀತಿ ಹೇಳಬೇಕು ಅನ್ನೋದು ಕೂಡ ಈ AI ಟೂಲ್ ನಮಗೆ ಪರಿಚಯ ಮಾಡಿಸ್ಕೊಡ್ತದೆ. ಅಂತ ಎರಡು AI ಟೂಲ್ಗಳನ್ನ ಇವತ್ತು ಹೇಳ್ಕೊಡ್ತೀನಿ. ಅದು ಮಕ್ಕಳಿಗೆ ಕೂಡ ಯೂಸ್ಫುಲ್ ಆಗಿದೆ, ಶಿಕ್ಷಕರು ಕೂಡ ಯೂಸ್ಫುಲ್ ಆಗಿದೆ. ಬನ್ನಿ ಹೇಗೆ ಅಂತ ತೋರಿಸ್ತೇನೆ. ನಿಮ್ಮ ಗೂಗಲ್ನಲ್ಲಿ ನೋಟ್ಬುಕ್ ಎಲಮ್ ಅಂತ ಸರ್ಚ್ ಮಾಡಿ ಮೊದಲನೇಗೆ ಬರುವಂಥ ಜೆಮಿನಿ ನೋಟ್ಬುಕ್ ಎಲಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಟ್ರೈ ಜೆಮಿನಿ ನೋಟ್ಬುಕ್ ಎಲಮ್ ಇಲ್ಲೊಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಬರುವಂಥ ಪೇಜಲ್ಲಿ ನೀವು ಜಿಮೇಲ್ ಥ್ರೂ ಲಾಗಿನ್ ಆಗ್ಬೋದು. ಜಿಮೇಲ್ ಥ್ರೂ ಲಾಗಿನ್ ಆದ ಕೂಡಲೇ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸ್ತದ. ಇಲ್ಲಿ ಮೇಲ್ಗಡೆ ಕಾಣಿಸ್ತದ ಕ್ರಿಯೇಟ್ ನ್ಯೂ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈಗ ಒಂದು ಪಾಪಪ್ ಪೇಜ್ ಓಪನ್ ಆಗ್ತದೆ ನಿಮ್ಗೆ. ಈ ಪಾಪಪ್ ಪೇಜಲ್ಲಿ ನೀವು ಮೇಲ್ಗಡೆ ಟೈಪ್ ಮಾಡಿ ವೆಬ್ಸೈಟಲ್ಲಿ ಸರ್ಚ್ ಮಾಡ್ಬೋದು. ಅಥವಾ ನಮಗೆ ಬೇಕಾಗಿದ್ದೀಗ ಪಾಠದಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ. ಸೊ ಅದಕ್ಕೆ ನಾನು ಅಪ್ಲೋಡ್ ಫೈಲ್ಸ್ ಅಂತ ಕಾಣಿಸ್ತಿರ್ಬೋದು ಕೆಳಗಡೆ. ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವುದು ಅಪ್ಲೋಡ್ ಮಾಡ್ತೀನಿ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ತೊಗೋತೀನಿ ನಾನು ಇವತ್ತು ಒಂದು 10th ಬುಕ್ ತೊಗೋತೀನಿ. 10th ಕನ್ನಡ SS ಆ್ಯಂಡ್ SS2. ಓಕೆ, ಪಾರ್ಟ್ 1 ಪಾರ್ಟ್ 2 ಎರಡು ಸಮಾಜದಿಂದ ತೆಗೆದುಕೊಳ್ತಿದ್ದೀನಿ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಮಾತ್ರ. ನೀವು ಬೇಕಾದರೆ ಬೇರೆ ವಿಷಯ ತೆಗೆದುಕೊಳ್ಬೋದು. ಈ ರೀತಿ ನೀವು ಪುಸ್ತಕಗಳನ್ನು ಮೊದಲಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಪುಸ್ತಕ ಎಲ್ಲಿ ಸಿಗುತ್ತೆ ಅಂದ್ರೆ KTBS ಅನ್ನೋ ವೆಬ್ಸೈಟಲ್ಲಿ ಸಿಗ್ತದೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿದೆ. ಇದು ಕೂಡ ಫ್ರೀ ಆಗಿದೆ, ಓಪನ್ ಸೋರ್ಸ್. ಇದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಬುಕ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ವಿಷಯದ ಮೇಲೆ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಕ್ಷಣಾರ್ಧದಲ್ಲಿ ನಿಮಗೆ ಉತ್ತರ ಸಿಗ್ತದೆ. ಕೆಲವರಿಗೆ ಸಮಾಜ ಒಂದೇ ಹೇಳ್ತೀನಿ ಅಂತಲ್ಲ, ವಿಜ್ಞಾನ, ಹಿಂದಿ, ಕನ್ನಡ ಅಥವಾ ಯಾವುದೇ ಭಾಷೆ ಇರ್ಬೋದು, ಯಾವುದೇ ಕೋರ್ ಸಬ್ಜೆಕ್ಟ್ ಇರ್ಬೋದು, ಅದನ್ನೆಲ್ಲ ಇಲ್ಲಿ ನೀವು ಸೋರ್ಸ್ ಅಪ್ಲೋಡ್ ಮಾಡಿ ಪ್ರಶ್ನೆ ಕೇಳಿದ್ರೆ ಸಾಕು, ಕ್ಷಣದಲ್ಲಿ ನಮಗೆ ಉತ್ತರ ಸಿಗುತ್ತದೆ. ಬನ್ನಿ ಈಗ ಸೋರ್ಸ್ ಇಲ್ಲಿ ಅಪ್ಲೋಡ್ ಆಗಿದೆ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಇಲ್ಲಿ ತಾನೇ ಕೆಲವೊಂದು ಪ್ರಶ್ನೆ ಜನರೇಟ್ ಮಾಡ್ತದ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಉತ್ತರ ಕೊಡ್ತದ. ಇಲ್ಲ ನಮಗೆ ಇನ್ನೂ ಬೇರೆ ಪ್ರಶ್ನೆ ಉತ್ತರ ಬೇಕು ಅಂದ್ರೆ ಇಲ್ಲಿ ಟೈಪ್ ಮಾಡ್ಬೋದು. ಈ ಎಕ್ಸಾಂಪಲ್ ನಾನು ಈಗ ಚಿಪ್ಕೋ ಚಳುವಳಿಯ ನೇತಾರ ಯಾರು ಅಂತ ಕೊಡ್ತೇನೆ. ಇದು ಕೊಟ್ಟಿರುವಂತ ಎರಡೂ ಬುಕ್ಗಳ ಮೇಲೆ ಸರ್ಚ್ ಮಾಡಿ ನಿಮಗೆ ಉತ್ತರವನ್ನು ತಂದು ಕೊಡ್ತದ. ಇದು ಎಕ್ಸಾಂಪಲ್ ಆಗಿ ತೊಗೊಂಡಿರುವಂಥ ಪ್ರಶ್ನೆ ಮಾತ್ರ. ನೀವು ಯಾವುದೇ ಪ್ರಶ್ನೆ ತೆಗೆದುಕೊಡ್ರಿ, ನಿಮ್ಮ ಶಿಕ್ಷಕರು ಕೆಲವೊಂದ್ಸಲ ಪ್ರಶ್ನೆ ಕೊಡ್ತಾರ. ಆ ಪ್ರಶ್ನೆ ಎಲ್ಲಿ ಯಾವ ಪಾಠದ ಮೇಲೆ ಬಂದಿರುತ್ತೆ ಗೊತ್ತಿರೋದಿಲ್ಲ. ಅವಾಗ ಇಲ್ಲಿ ನೀವು ಪ್ರಶ್ನೆಯನ್ನು ಹಾಕಿದ್ರೆ ಸಾಕು, ನಿಮಗೆ ಉತ್ತರವನ್ನು ತಂದು ಕೊಡ್ತದ. ನೋಡ್ಬೋದು ನೀವು ಇಲ್ಲಿ ಚಿಪ್ಕೋ ಚಳುವಳಿ 1973ರಲ್ಲಿ ಸುಂದರಲಾಲ್ ಬಹುಗುಣ ಹಾಗೂ ಚಂಡಿ ಪ್ರಸಾದ್ ಭಟ್ ರವರ ನೇತೃತ್ವದಲ್ಲಿ ನಡೆಯಿತು. ಇದು ವಿವರ ಕೂಡ ಕೆಲವೊಂದು ಇಷ್ಟು ಕೊಡ್ತದ. ಸೊ ಈ ರೀತಿ ನೀವು ಮಾಹಿತಿಯನ್ನು ತೆಗೆದುಕೊಳ್ಬಹುದಲ್ಲ, ಎಷ್ಟೊಂದು ಸರಳವಾಗಿದೆ. ಇಡೀ ನೀವು ಒಂದ್ಸಲ ಬುಕ್ಕ ಓದ್ಬೋದು. ಕೆಲವೊಂದ್ಸಲ ಏನಾದ್ರೂ ನಿಮಗೆ ಉತ್ತರ ಸಿಗಲಿಲ್ಲ, ಕಷ್ಟ ಅನಿಸ್ತಿದೆ ಅಂದಾಗ ಈ AI ಟೂಲ್ ಅನ್ನು ನೀವು ಬಳಸ್ಕೊಳ್ಬಹುದು. ಇಲ್ಲಿ ನೋಡ್ಬೋದು ನೀವು ಮತ್ತೊಂದು ಕನ್ನಡದಲ್ಲಿ ನಡೆದ ಅಪ್ಪಿಕೋ ಚಳುವಳಿ ಬಗ್ಗೆ ತಿಳಿಸಿ. ನೋಡ, ಅದೇ ಕ್ವಶನ್ ನ ಜನರೇಟ್ ಮಾಡ್ಕೋತಾ ಇದ್ರ ರಿಲೇಟೆಡ್ ಆಗಿ ನೀವು ತೆಗೆದುಕೊಳ್ಬಹುದು. ಅಥವಾ ನಾನು ಇನ್ನೊಂದು ಪ್ರಶ್ನೆ ತೆಗೆದುಕೊಳ್ತೀನಿ. ಈಗ ಮಾಡಲ್ ಆಗಿ ನಾನು ಒಂದು 10th ಎಕ್ಸಾಮ್ ಕ್ವಶನ್ ಪೇಪರ್ ತೆಗೆದುಕೊಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು 2025ರ SLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಇಲ್ಲಿ 2ರಿಂದ 4 ವಾಕ್ಯಗಳ ಒಂದು ಪ್ರಶ್ನೆ ಇದೆ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಇದೇ ಪ್ರಶ್ನೆ ನಾನು ಇಲ್ಲಿ ಹಾಕ್ತೀನಿ. ಅದರಲ್ಲಿ ನೋಡ್ಬೋದು, ಇಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳನ್ನು, ಈ ಪ್ರಶ್ನೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಈಗ ಈ ಪ್ರಶ್ನೆ ಪಾರ್ಟ್ 1 ಅಲ್ಲಿ ಇದೆಯೋ ಅಥವಾ ಪಾರ್ಟ್ 2 ಅಲ್ಲಿ ಇದೆಯೋ ನಮಗೆ ಗೊತ್ತಿಲ್ಲ. ಸೊ ಎರಡೂ ಬುಕ್ಕನ್ನ ಅದನ್ನ ನೋಡಿ, ಅದನ್ನ ಓದಿ ಕ್ಷಣಾರ್ಧದಲ್ಲಿ ನಿಮಗೆ ಉತ್ತರ ತಂದು ಕೊಡ್ತದ. AI ಟೂಲ್ ಅನ್ನ ಯಾಕೆ ಯೂಸ್ ಮಾಡಬೇಕು ಅಂದ್ರೆ, ನಮ್ಮ ಸ್ಟಡಿನ ಸ್ಮಾರ್ಟ್ ಆಗಿ ಮಾಡ್ಕೊಳ್ಳೋದಕ್ಕೆ. ಸ್ಪರ್ಧೆ ಸಿಕ್ಕಾಪಟ್ಟೆ ಇದೆ. ಎಲ್ಲಾ ಮಕ್ಕಳು 100% ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ಸೊ 100% ಮಾಡಬೇಕಾದ್ರೆ ನೀವು ಸಾಕಷ್ಟು ಶ್ರಮ ಪಡಬೇಕು. ಆ ಶ್ರಮವನ್ನ ಸ್ಮಾರ್ಟ್ ಆಗಿ ಮಾಡಬಹುದು. ನೋಡ್ಬೋದು ನೀವು ಇಲ್ಲಿ. ಉತ್ತಮವಾಗಿ ಇಷ್ಟು ಮಾಹಿತಿಯನ್ನ ನೀವು ಪುಸ್ತಕ ಓದಿ ರೆಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ AI ಟೂಲ್ ಯೂಸ್ ಮಾಡಿ ಈ ರೀತಿ ಉತ್ತರ ರೆಡಿ ಮಾಡಿ ಇದನ್ನ ಓದ್ಕೊಳ್ರಿ. ನಿಮ್ಮ ಸ್ಟಡಿಯನ್ನ ಇನ್ನೂ ಸರಳವಾಗಿ ಮಾಡ್ಕೊಳ್ಬಹುದು. ನೋಡ್ಬೋದು ನೀವು ಇಲ್ಲಿ. ಓಕೆ, ಈಗ ಇನ್ನೊಂದು ಕೊಡ್ತೀನಿ ನಿಮಗೆ. ಈಗ 10th ಎಕ್ಸಾಮ್ ಕ್ವಶನ್ ಪೇಪರ್ ನಮಗೆ ಪರಿಪೂರ್ಣವಾಗಿ ಅರೌಂಡ್ ಎಷ್ಟೊಂದು 38 ಪ್ರಶ್ನೆ ಇರ್ಬೋದು. ಪ್ರಶ್ನೆ ಪತ್ರಿಕೆ ನೋಡಿದೆ ನಾನು.
38 ಪ್ರಶ್ನೆಗಳಿರ್ತಾವೆ. ಈ 38 ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕು ಅಂದ್ರೆ ವಾರದಲ್ಲಿ ನೀವು ಕಂಪಲ್ಸರಿ ಒಂದಾದ್ರೂ ಪ್ರಶ್ನೆ ಪತ್ರಿಕೆ ಬಿಡಿಸ್ರಿ. ಪ್ರತಿ ರವಿವಾರ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸಿದ್ರೆ ನಿಮ್ಮ ಹೆಂಗ್ ಬರೀಬೇಕು, ಯಾವ ರೀತಿ ಓದ್ಬೇಕು ಅನ್ನೋದು ನಿಮಗೂ ಅರ್ಥ ಆಗ್ತದ. ನಾನು ಇದೇ ಪ್ರಶ್ನೆ ಪತ್ರಿಕೆಯನ್ನ ಈ ನೋಟ್ಬುಕ್ ಮೇಲೆ ಆಡ್ ಮಾಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ಮೇಲ್ಗಡೆ ಆಡ್ ಸೋರ್ಸ್ ಇದೆ, ಆಡ್ ಸೋರ್ಸಸ್, ಅಪ್ಲೋಡ್ ಫೈಲ್ಸ್, ಪ್ರಶ್ನೆ ಪತ್ರಿಕೆನ ಇಲ್ಲಿ ಆಡ್ ಮಾಡ್ತೀನಿ. 2025 ಎಕ್ಸಾಮ್ ಕ್ವಶನ್ ಪೇಪರ್. ಇದು ಕೂಡ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಇದೆ, ಫ್ರೀ ಆಗಿದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಡ್ರಿ. ನನ್ನ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಓಕೆ, ಈಗ ನಾನು ಸೋರ್ಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಇಲ್ಲಿ ಏನೇನಿದೆ ಅಂದ್ರೆ 10th ಎಕ್ಸಾಮ್ ಕ್ವಶನ್ ಪೇಪರ್ ಇದೆ, ಪಾರ್ಟ್ 1 ಪಾರ್ಟ್ 2 ಬುಕ್ ಕೂಡ ಇದೆ. ಈಗ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಇದು ಆನ್ಸರ್ ಮಾಡಕ್ ಕೊಡ್ತದ. ಬಟ್ ನಮಗೇನ್ ಬೇಕಂದ್ರೆ ಈಗ 10th ಎಕ್ಸಾಮ್ ಕ್ವಶನ್ ಪೇಪರ್ 38 ಪ್ರಶ್ನೆಗಳನ್ನ ಕೊಟ್ಟು ಅದ್ರ ಉತ್ತರ ಕೂಡ ಬೇಕು. ಸೊ ಇದನ್ನ ನಾವು ಅದಕ್ಕೆ ಪ್ರತಿಯೊಂದು ಪ್ರಶ್ನೆ ಟೈಪ್ ಮಾಡೋದು ಬೇಕಾಗಿಲ್ಲ. ನಾವು ಕೊಟ್ಟಂತ ಕ್ವಶನ್ ಪೇಪರ್ನ ಅದನ್ನೇ ಸ್ಟಡಿ ಮಾಡ್ತದ. 38 ಪ್ರಶ್ನೆ ಓದಿ ಅದಕ್ಕೆ ಉತ್ತರ ಕೂಡ ತಂದು ಕೊಡ್ತದ. ಇದು ಶಿಕ್ಷಕರಿಗೆ ಎಷ್ಟು ಯೂಸ್ಫುಲ್ ಆಗಿದೆ. ಪ್ರತಿಯೊಂದು ಪ್ರಶ್ನೆನ ಹುಡುಕಿ ಬರೀಬೇಕಂತೇನಿಲ್ಲ, ಮಕ್ಕಳು ಕೂಡ ಹುಡುಕ್ಬೇಕಂತೇನಿಲ್ಲ, ರೆಡಿಯಾಗಿ ಕೊಟ್ಬಿಡ್ತದ. ನೋಡ್ಬೋದು ನೀವು ಇಲ್ಲಿ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಆಗಿದೆ. ಇಲ್ಲೊಂದು ನೀವು ಜಸ್ಟ್ ಒಂದು ಪ್ರಾಂಪ್ಟ್ ಕೊಡಬೇಕು. ಆ ಪ್ರಾಂಪ್ಟ್ ಎಲ್ಲಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಜಸ್ಟ್ ಅಲ್ಲಿ ಬಂದು ಕಾಫಿ ಪ್ರಾಂಪ್ಟ್ ಅಂತ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ತಂದು ಪೇಸ್ಟ್ ಮಾಡಿ. ಏನು ಮಾಡಬೇಕಿಲ್ಲ, ಏನು ಚೇಂಜಸ್ ಕೂಡ ಮಾಡಬೇಕಾಗಿಲ್ಲ. ಜಸ್ಟ್ ಎಂಟರ್. ಈಗ ಎಂಟರ್ ಹೊತ್ತಿರ ಸಾಕು. ಈ 38 ಪ್ರಶ್ನೆಗಳನ್ನ ಬಿಡಿಸಿ ನಿಮಗೆ ಕೊಡ್ತದ. ಕೆಲವೊಂದು ಸರಿ ಏನಾಗ್ತದ ಅಂದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಲಭ್ಯ ಇಲ್ವಾ ಅಂತ ಕೂಡ ಬರ್ತದ. ಅವಾಗ ನೀವು ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಈಗ ನಾವು ಕೊಟ್ಟಂತ ಪ್ರಾಂಪ್ಟ್ ಮೇಲೆ ಅದು ವರ್ಕ್ ಮಾಡಿದೆ. ಓಕೆ, ನೋಡ್ಬೋದು ನೀವು ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಒಂದೊಂದು ಓಕೆ, ಇದು ಬಹು ವಾಕ್ಯ ಪ್ರಶ್ನೆ ಉತ್ತರ ಕೊಟ್ಟದ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಬಂದು ನೋಡಿ, ಇಲ್ಲಿ 8 ನಂಬರ್ಗೆ ಇಲ್ಲಿ ಸ್ಟಾಪ್ ಆಗಿದೆ. ಸೊ ಇಲ್ಲಿ ಕೇಳ್ತದ ಮುಂದುವರಿತದೆ, ಕೊನೆ ಉತ್ತರಿಸಿದ ಪ್ರಶ್ನೆ 16 ಪ್ರಶ್ನೆ ಇದು ಆನ್ಸರ್ ಕೊಟ್ಟಂತ. ಮುಂದೆ ಬೇಕಾದ್ರೆ ಎಸ್ ನೀವು ಇದನ್ನ ಮುಂದುವರೆಸುವಂತ ಜಸ್ಟ್ ಟೈಪ್ ಮಾಡಿ ಎಂಟರ್ ಮಾಡಿ. ಅದು ಮುಂದಿನ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಂಡು ಬರ್ತದ. ಈ ರೀತಿ ನೀವು ಸ್ಟಡಿ ಮಾಡ್ಬೋದು. ಪ್ರತಿಯೊಂದು ಪ್ರಶ್ನೆಗೆ ಬುಕ್ ಅನ್ನು ಹುಡುಕ್ಬೇಕಂತಲ್ಲ. ನೋಡ್ಬೋದು ಇಲ್ಲಿ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು ಆಪ್ಷನ್ ಸಿ ಇದೆ, ಅಲಿಪ್ತ ನೀತಿ. ಪ್ರಶ್ನೆ ಪತ್ರಿಕೆ ತೋರಿಸ್ತೀನಿ ನಿಮಗ, ಅಂದ್ರೆ ಅದೇ ಪ್ರಶ್ನೆ ಕರೆಕ್ಟ್ ಆದಿಲ್ಲ ನೋಡೋಕ್ಕೋಸ್ಕರ. ನೋಡ್ಬೋದು ಇಲ್ಲಿ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯು ಉತ್ತರ ಅಲಿಪ್ತ ನೀತಿ. ಅಂದ್ರೆ ಅದೇ ಪ್ರಶ್ನೆ ಇದೆ, ಅದೇ ಆಪ್ಷನ್ಸ್ಗಳಿವೆ, ಸರಿಯಾದ ಉತ್ತರ ತಂದು ಕೊಟ್ಟದ. ಅಂದ್ರೆ ಇದು ಒಂದ್ಸಲ ನೀವು ಚೆಕ್ ಮಾಡ್ಬೇಕು. ಒಂದ್ಸಲ ಎ ಕೂಡ ತಪ್ಪು ಮಾಡ್ತದ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಕೊಟ್ಟಿರುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲೆ ಕಾಣುವಂತ 3 ಡಾಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಚಾರ್ಟ್ ಹಿಸ್ಟ್ರಿ ಇದನ್ನ ಡಿಲೀಟ್ ಮಾಡಬೇಡಿ. ಡಿಲೀಟ್ ಮಾಡಿ ಮತ್ತೆ ಅದೇ ಕೊಟ್ಟಿರುವಂತ ಆ ಪ್ರಾಂಪ್ಟ್ ಅನ್ನ ಇಲ್ಲಿ ತಂದು ಪೇಸ್ಟ್ ಮಾಡಿ. ಕೆಲವೊಂದ್ಸಲ ಎ ವರ್ಕ್ ಮಾಡೋದಿಲ್ಲ. ಈಗ ರೀತಿ ಡಿಲೀಟ್ ಮಾಡಿ ಒಂದ್ಸಲ ನೀವು ಮತ್ತೊಂದ್ಸಲ ಎಂಟರ್ ಕೊಟ್ರೆ 38 ಪ್ರಶ್ನೆಗೆ ಅದು ಉತ್ತರ ಕೊಡ್ತದ. ಇದು ಯಾವ್ಯಾವ ಭಾಷೆಗಳಂದ್ರೆ ನೀವು ಕನ್ನಡ, ಇಂಗ್ಲಿಷ್, ಆಮೇಲೆ ಹಿಂದಿ, ವಿಜ್ಞಾನ, ಸಮಾಜಜ್ಞಾನ ಇಷ್ಟು ಭಾಷೆಗಳಿಗೆ ಈ ನೋಟ್ಬುಕ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ಎಂದರೇನು ಅಥವಾ ಈ ರೀತಿ ಪ್ರಶ್ನೆಗಳಿಗೆ. ಗಣಿತದಲ್ಲಿ ಮಾತ್ರ, ಗಣಿತ ಸಬ್ಜೆಕ್ಟ್ ಒಂದು ಹೇಳ್ತೀನಿ, ಲೆಕ್ಕಗಳಿಗೆ ಬರ್ತಾವ ಅಲ್ಲಿ. ಇದು ಕೂಡ ಲೆಕ್ಕ ಬಿಡಿಸ್ತದ. ಬಟ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಬಿಡಿಸೋದಿಲ್ಲ. ಅದಕ್ಕೋಸ್ಕರ ಗಣಿತಕ್ಕೋಸ್ಕರ ಇನ್ನೊಂದು ಎ ಟೂಲ್ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದು ಯಾವ್ದಂದ್ರೆ ನೀವು ಕೇಳಿರ್ತೀರಾ ಚಾಟ್ GPT. ನಿಮ್ ಗೂಗಲ್ ಅಲ್ಲಿ ಚಾಟ್ GPT ಅಂತ ಸರ್ಚ್ ಮಾಡಿ. ಫಸ್ಟ್ ಬರುವಂತ ಚಾಟ್ GPT. ಫಸ್ಟ್ ಟೈಮ್ ಲಾಗಿನ್ ಆಗ್ತಿದ್ರೆ ನೀವೇನಾದ್ರೂ ಜಿಮೇಲ್ ಥ್ರೂ ಲಾಗಿನ್ ಆಗ್ಬಹುದು. ಆಲ್ರೆಡಿ ಬಹಳ ಜನಕ್ಕೆ ಪರಿಚಯ ಇದ್ದೇ ಇರ್ತದ. ಇಲ್ಲಿ ಒಂದು ನೀವು ಲೆಕ್ಕ ಕೊಡ್ಬೋದು. ನಾನು ಇವಾಗ ಯಾವ ಲೆಕ್ಕ ತಗೋತೀನಿ ಅಂದ್ರೆ 10th ಎಕ್ಸಾಮ್ ಅಲ್ಲಿ ಬರುವಂತ ಓಕೆ ಒಂದೇ ಗಣಿತ ಬುಕ್ ಅಲ್ಲಿ ಬರುವಂತ ಯಾವ್ದು ಗಣಿತ ಬುಕ್ ಅಲ್ಲಿ ಅಂದ್ರೆ ಓಕೆ ನಾನು ಬುಕ್ ತೆಗೆದುಕೊಂಡಿನಿ. ವರ್ಜಿಸುವ ಲೆಕ್ಕಗಳು ಅಂತ ಬರ್ತಾವಲ್ಲಿ. ಈ ಲೆಕ್ಕವನ್ನ ನಾನು ಬಿಡಿಸ್ಬೇಕೀಗ. ಈ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನೋಟ್ಬುಕ್ ಕೂಡ ಇದು ಬಿಡಿಸ್ತದ. ಬಟ್ ಸ್ಟೆಪ್ ಬೈ ಸ್ಟೆಪ್ ಬಿಡಿಸೋದಿಲ್ಲ, ಅದು ವಿವರಣಾತ್ಮಕವಾಗಿ ಬಿಡಿಸ್ತದ. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಬಿಡಿಸೋದಿಲ್ಲ. ಸೊ ಇದೇ ಪ್ರಶ್ನೆ ತೆಗೆದುಕೊಳ್ತೀನಿ. ಈಗ ನಾನು ಲೆಕ್ಕವನ್ನು ಕೊಟ್ಟಿದ್ದೀನಿ. x + y = 5 ಮತ್ತು 2x - 3y = 4. ಇದನ್ನು ವರ್ಜಿಸುವ ವಿಧಾನದ ಮೂಲಕ ಬಿಡಿಸುವಂತ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಈಗ ಚಾಟ್ GPT ನೀವು ಕೊಟ್ಟಂತ ಲೆಕ್ಕದ ಮೇಲೆ ವರ್ಜಿಸುವ ವಿಧಾನ ಮೇಲೆ ಓ ಮೈ ಗಾಡ್ ನೋಡ್ಬೋದು ನೀವು ಸೆಕೆಂಡ್ಸ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ಈ ರೀತಿ ಲೆಕ್ಕವನ್ನ ಕೊಡ್ತದ. ನೀವು ಟೀಚರ್ಸ್ ಕೇಳೋ ಸ್ಕೂಲಲ್ಲಿ ಟೀಚರ್ಸ್ ಹೇಳಿರ್ತಾರ, ಕೆಲವೊಂದ್ಸಲ ವಾಪಸ್ ಕೇಳಬೇಕಾದ್ರೆ ಭಯ ಪಡ್ತಿತ್ತು ಅಂದ್ರೆ ಈ ರೀತಿ ಚಾಟ್ GPT ಬಂದು ಲೆಕ್ಕವನ್ನ ತೆಗೆದುಕೊಳ್ಬಹುದು. ಏನದನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೆ ಕೂಡ ಯೂಸ್ ಮಾಡ್ಬೋದು. ನಮಗೆ ಬೇಕಾಯ್ತು, ನಾವು ಸ್ಟೂಡೆಂಟ್ ಆಗಿರೋದ್ರಿಂದ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಈ ರೀತಿ ಲೆಕ್ಕವನ್ನ ಬಿಡಿಸ್ಕೊಳ್ಬಹುದು. ನೋಡಿ ಎಷ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಬರ್ತಾ ಇದೆ. ಈ ಲೆಕ್ಕವನ್ನ ನೀವು ನೋಡ್ಕೊಂತ ಹೋದ್ರೆ ಅಂದ್ರೆ ಟೀಚರ್ಸ್ ಹೇಳಿದ್ರೆ ತಿಳಿಲಿಲ್ಲ ಅಂದ್ರೆ ಚಾಟ್ GPT ಬಂದು ಈ ರೀತಿ ಲೆಕ್ಕವನ್ನ ಬಿಡಿಸ್ಕೊಳ್ಬಹುದು. ಎಷ್ಟು ಆರಾಮದಾಯಕವಾಗಿ ನಿಮ್ಗೆ ಲೆಕ್ಕವನ್ನು ತಿಳಿಸ್ಕೊಡ್ತದ. ಟೀಚರ್ಸ್ ಕೂಡ ಕೆಲವೊಂದು ಸಲ ನಾವು ಟೀಚರ್ಸ್ ಆಗಿ ಕೆಲವೊಂದು ಲೆಕ್ಕಗಳನ್ನ ಬಿಡಿಸೋಕೆ ಕಷ್ಟಪಡ್ತೀವಿ.
ಅದು ಹೆಂಗೆ ಬಂತು ನಮಗೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ಈ ಕೆಲವೊಂದಿಷ್ಟು ಸಿಲೆಬಸ್ಗಳು ಚೇಂಜ್ ಆಗಿರೋದ್ರಿಂದ ಕಷ್ಟ ಆಗ್ಬೋದು. ಆ ರೀತಿ ಯಾವ ರೀತಿ ನಾವು ಲೆಕ್ಕ ಮಾಡ್ಬೋದು ಅಂದರೆ ಈ ರೀತಿ ಚಾರ್ಟ್ ಜಿಪಿಟಿಲಿ ಹಾಕಿ ಉತ್ತರ ತೆಗೆದುಕೊಂಡು ಈ ರೀತಿ ಹೇಳ್ಬೋದಾ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ನೀವು ಇದನ್ನು ತೋರಿಸ್ತಾ ಇದ್ದೀನಿ. ನಿನ್ನ ಎಕ್ಸಾಂಪಲ್ ಇನ್ನೊಂದು, ಈ ಲೆಕ್ಕವನ್ನು ನಾನು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಈ ಲೆಕ್ಕವನ್ನು ಇನ್ನೂ ಸರಳವಾಗಿ ತಿಳಿಸು. ಈ ರೀತಿ ನೀವು ಎಂಟ್ರ್ ಕೊಟ್ಟರೆ ಅದೇ ಲೆಕ್ಕವನ್ನು ಯಾವ ರೀತಿ ನೋಡಿಲಿ 8ನೇ ತರಗತಿ ವಿದ್ಯಾರ್ಥಿಗೆ ಅರ್ಥವಾಗುವಂತೆ ತುಂಬ ಸರಳವಾಗಿ ನೋಡೋಣ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇನ್ನೊಂದಿಷ್ಟು ಸ್ಟೆಪ್ಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಯಾವ್ಯಾವ ಲೆಕ್ಕವನ್ನು ಎಲ್ಲೆಲ್ಲಿ ಕೂಡಿಸ್ಬೇಕು, ಎಲ್ಲಿ ಕಳೆಯಬೇಕು ನೋಡು ಅಂತ ಈ ರೀತಿ ಸಿಂಪಲ್ಲೇ ಮೆಥಡಲ್ಲಿ ಕೊಡ್ತದ. ಮಕ್ಕಳು ಇದನ್ನು ಇನ್ನಷ್ಟು ಅರ್ಥ ಮಾಡಿಕೊಂಡು ಲೆಕ್ಕನ ಬಿಡಿಸ್ಬೋದು. ಭಾಳಷ್ಟು ಸರಳವಾಗಿದೆ. ಇಂಥ ಒಂದು ಐಟಲ್ಗಳನ್ನು ನೀವು ಬಳಸ್ಕೊಡ್ರಿ. ಓಕೆ, ಇವತ್ತಿನ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ವಿಷಯದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.